ಓಂ ನಮಃ ಪ್ರಣವಾರ್ಥಾಯ ಶುದ್ಧ ಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಅತ್ಯಂತ ಬಾಲಂ ಮತಸಿ ಕುಸುಮಪ್ರಕಾಶಂ ದಿಗ್ವಾಸಂ ಕನಕಭೂಷಣಭೂಷಿತಾಂಗಂ ವಿಸೃಸ್ತಕೇಶಂ ಅರುಣಾಧರಂ ಮಾಯತಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾ ನವನೀತಹಸ್ತಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀಮಠದಲ್ಲಿ ಇಂದು ಪೂಜ್ಯ ಶಂಕರ ಭಗವತ್ಪಾದರ ಪಂಚಲೋಹದ ಪ್ರತಿಮೆಯ ಸ್ಥಾಪನೆ ಜಗದ್ಗುರು ಶಂಕರಾಚಾರ್ಯ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರ ಅಮೃತಹಸ್ತದಿಂದ ಇವತ್ತು ನಡೆದು ಆ ಕಾರ್ಯಕ್ರಮಗಳು ಸಂಪನ್ನಗೊಂಡಿದೆ. ಪೂಜ್ಯ ಕೇಶವಾನಂದ ಭಾರತಿ ಸ್ವಾಮೀಜಿಯವರ ಕಾಲದಲ್ಲೇ ನಮಗೊಂದು ಮನಸ್ಸಲ್ಲಿ ಒಂದು ಇಚ್ಛೆ ಇತ್ತು. ಸ್ವಾಮೀಜಿಯವರಿಗೂ ಬಹಳವಾದಂಥ ಒಂದು ಇಚ್ಛೆ ಇತ್ತು, ಇಲ್ಲಿ ಭಗವತ್ಪಾದರ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕನ್ನೋದಾಗಿ. ಅದು ಆ ಸಮಯದಲ್ಲಿ ಕಾಲ ಕೂಡಿ ಬರಲಿಲ್ಲ. ಆ ನಂತರದಲ್ಲಿ ಇಲ್ಲಿ ಆ ಪ್ರತಿಮೆಯನ್ನು ಭಗವತ್ಪಾದರ ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕನ್ನುವಂಥ ಒಂದು ಸಂಕಲ್ಪವನ್ನು ಹೊಂದಿ ಅದರ ಕೆಲಸಕ್ಕೆ ಹೊರಟಾಗ ಆ ಮಂಟಪ ಮತ್ತು ಪ್ರತಿಮೆಯ ಒಂದು ನಿರ್ಮಾಣದಲ್ಲಿ ಪೂಜ್ಯ ಗುರುಗಳ ಆತ್ಮೀಯ ಶಿಷ್ಯರು, ನಮ್ಮ ಮಠದ ಅಭಿಮಾನಿಗಳಾದಂಥ ಶ್ರೀ ರಾಜೀವ್ ಅಗಸ್ತ್ಯಮಲ ಅವರು, ನಾವೆಲ್ಲ ಕೆಲವು ದೇವಸ್ಥಾನದವರು ಸೇರಿಕೊಂಡು ಅದರೊಂದಿಗೆ ನಾವು ಸೇರಿಕೊಳ್ಳುತ್ತೇವೆ ಅನ್ನೋದಾಗಿ ತಿಳಿಸಿದರು. ಹಾಗೆ ತೊಡಗಿದಂತಹ ಇದ ಕಾರ್ಯ ಇವತ್ತು ಸ್ಥಾಪನೆಯೊಂದಿಗೆ ಅದು ಸಂಪನ್ನಗೊಂಡಿದೆ. ಈಗಾಗಲೇ ಹಿರಣ್ಯರು ಅವರ ಮಾತಿನಲ್ಲಿ ಹೇಳಿದ ಹಾಗೆ ಅದನ್ನು ಸ್ಥಾಪನೆ ಮಾಡಬೇಕನ್ನುವಾಗಲೇ ನಮ್ಮ ಮನಸ್ಸಲ್ಲಿ ಮೂಡಿಬಂದದ್ದು ಅದು ಪೂಜ್ಯ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳೇ ಅದನ್ನು ಸ್ಥಾಪನೆ ಮಾಡಬೇಕು ಅನ್ನೋದು ನಮ್ಮ ಒಂದು ಮನದ ಇಚ್ಛೆ ಆಗಿತ್ತು. ನಾನು ಶೃಂಗೇರಿಗೆ ಹೋಗಿ ಆ ವಿಷಯವನ್ನು ಅವರದ್ದು ತಿಳಿಸಿದೆ. ನೀವೇ ದಿವಸ ಹೇಳೋದು, ನೀವೇ ಯಾವಾಗ ಸ್ಥಾಪನೆ ಮಾಡಬೇಕನ್ನೋದನ್ನು ತಿಳಿಸುವುದು, ಅಂತೂ ನೀವು ಬಂದು ಆ ಕಾರ್ಯ ನಡಿಬೇಕು ಅನ್ನೋದಾಗಿ ಅವರ ಹತ್ರ ತಿಳಿಸಿದಾಗ ಬಹಳ ಸಂತೋಷದಿಂದ ಒಪ್ಪಿಕೊಂಡು ಅವರ ಈ ಯಾತ್ರೆ ಸಂದರ್ಭದಲ್ಲಿ ಅವರು ಆ ದಿನವನ್ನು ಕೂಡ ನೀಡಿ ನಮಗೆ ಆ ಕಾರ್ಯಕ್ರಮವನ್ನು ಮಾಡಿ ಎಲ್ಲ ಭಕ್ತರನ್ನು ಕೂಡ ಅನುಗ್ರಹಿಸಿದ್ದಾರೆ. ನಾವು ಶಂಕರಾಚಾರ್ಯ ಪರಂಪರೆಯಲ್ಲಿ ಬಂದವರು ಮತ್ತು ಶಂಕರ ಭಗವತ್ಪಾದನನ್ನು ಅವರ ಮೇಲೆ ನಂಬಿಕೆಯನ್ನಿಟ್ಟವರು. ಹಾಗಿರುವಾಗ ನಾವು ಆ ನಂಬಿಕೆಯನ್ನು ಉಳಿಸಿಕೊಳ್ಳಬೇಕಿದ್ರೆ ಆಮ್ನಾಯ ಪೀಠಗಳನ್ನು ನಾವು ಗೌರವಿಸಬೇಕು. ಮತ್ತು ಇವತ್ತು ಶಂಕರಾಚಾರ್ಯ ಪ್ರತಿನಿಧಿ ಅನ್ನೋದಾಗಿ ನಾವು ಆ ಪೀಠವನ್ನು ನಾವು ಗೌರವಿಸ್ತಾ ಇದ್ದೇವೆ. ಶಂಕರ ಭಗವತ್ಪಾದರು ಆ ಕಾಲದಲ್ಲಿ ಅವತಾರವನ್ನು ಎತ್ತಿದ ಕಾರಣ ಇವತ್ತು ಹಿಂದೂ ಧರ್ಮ ಇವತ್ತು ಉಳಿಲಿಕ್ಕೆ ಸಾಧ್ಯವಾಯಿತು. 32ನೇ ವಯಸ್ಸಿನ ಆ ವೇಳೆಯಲ್ಲಿ ಬಹಳಷ್ಟು ದೊಡ್ಡ ವಿದ್ವತ್ತನ್ನು ಹೊಂದಿಕೊಂಡು ಭಾರತಾದ್ಯಂತ 4 ಬಾರಿ ಪರಿಕ್ರಮವನ್ನು ಕೂಡ ಮಾಡಿದಂಥ ತತ್ವಜ್ಞಾನಿಗಳು ಶಂಕರ ಭಗವತ್ಪಾದರು. ಇವತ್ತಂತಹ ಗುಣವನ್ನು ನಾವು ಪೂಜ್ಯ ವಿಧುಶೇಖರ ಭಾರತಿಯವರಲ್ಲಿ ಕೂಡ ನಾವು ಕಾಣ್ತಾ ಇದ್ದೇವೆ. ಅತ್ಯಲ್ಪ ಅವಧಿಯಲ್ಲಿ ಬಹಳ ವಿದ್ವತ್ತನ್ನು ಹೊಂದಿಕೊಂಡು ಇವತ್ತು ನಾವು ನೋಡ್ಬೋದು, ಇವತ್ತಿನ ಮಾಧ್ಯಮಗಳಲ್ಲಿ ನಾವು ನೋಡ್ಬೋದು, ಯಾವತ್ತೂ ಕೂಡ ಅವರು ಸಂಚಾರದಲ್ಲಿ ಇದ್ದುಕೊಂಡು ಧರ್ಮ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ಹಾಗಿರುವಾಗ ಶಂಕರರಿರುವಂಥ ವಿದ್ವತ್ತು, ಅವರು ಗಳಿಸಿದಂತಹ ಕಡಿಮೆ ಅವಧಿಯಲ್ಲಿ ಗಳಿಸಿದಂತಹ ವಿದ್ವತ್ತು ಅದೇ ರೀತಿಯಲ್ಲಿ ಅತ್ಯಲ್ಪ ಅವಧಿಯಲ್ಲಿ ಆ ವಿದ್ವತ್ತನ್ನು ಕೂಡ ಗಳಿಸಿಕೊಂಡು ಆ ರೀತಿಯಲ್ಲೇ ಪರಿವ್ರಾಜಕರಾಗಿ ಇಡೀ ದೇಶವನ್ನು ಸಂಚರಿಸ ಧರ್ಮ ಪ್ರಸಾರವನ್ನು ಮಾಡಿಕೊಂಡು ಅದರೊಂದಿಗೆ ಇವತ್ತು ನೀವೆಲ್ಲ ಮಾಧ್ಯಮದಲ್ಲಿ ನೋಡಿರಬಹುದು, ಮೊನ್ನೆ ತಾನೇ 75 ಬಡವರಿಗೆ ಆಟೋ ರಿಕ್ಷಾವನ್ನು ನೀಡುವುದರ ಮೂಲಕ ಬಹಳಷ್ಟು ದೊಡ್ಡ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ. ನಮಗೆಲ್ಲ ಅದು ಹೆಮ್ಮೆ ಹೇಳಿಕೊಳ್ಳಿಕ್ಕೆ. ನಮ್ಮ ದೇಶದಲ್ಲಿ ಯಾವುದೇ ಮಠ ಮಾಡದಂತಹ ಒಂದು ಕಾರ್ಯವನ್ನು ಇವತ್ತು ಅವರು ಅವರ ಒಂದು
ದೃಷ್ಟಿಕೋನದಿಂದ ಅವರೊಂದು ಚಿಂತನೆಯಿಂದ ಮಾಡ್ತಾ ಬರ್ತಾ ಇದ್ದಾರೆ, ನಮಗೆಲ್ಲ ಒಂದು ಮಾರ್ಗದರ್ಶಕರಾಗಿದ್ದಾರೆ. ಭಗವತ್ಪಾದರು ಭಜಗೋವಿಂದ ನಮ್ಮಲ್ಲಿ ಹೇಳಿದ್ದಾರೆ, ಧ್ಯೇಯಂ ದೀನ ಜನಾಯ ಚ ವಿತ್ತಂ ಅಂತ. ನಮ್ಮಲ್ಲಿರುವಂಥ ಸಂಪತ್ತನ್ನು ನಾವು ಬಡ ಜನರಿಗೆ ಹಂಚಬೇಕನ್ನೋದಾಗಿ. ಸೋಷಿಯಲಿಸಮ್ ಅನ್ನೋದು ಈಗ ಬಂದಿದೆ ಅನ್ನೋದಾಗಿ ತಿಳಿದರೂ ಕೂಡ ಭಗವತ್ಪಾದರ ಆ ಕಾಲದಲ್ಲಿ ನಮಗೆ ಅದನ್ನು ಬೋಧಿಸಿದರು. ನಮ್ಮ ಭೋಗಕ್ಕಾಗಿ ಉಳಿದಂತಹ ವಿತ್ತವನ್ನು ನೀನು ಬಡ ಜನರಿಗೆ ಹಂಚು ಅನ್ನೋದಾಗಿ. ಅದನ್ನು ಕೂಡ ಅಕ್ಷರಶಃ ಪಾಲಿಸಿಕೊಂಡು ಆ ಜನಸಾಮಾನ್ಯರ ವರೆಗೆ ತಲುಪಿ ಇವತ್ತು ಬಹಳಷ್ಟು ದೊಡ್ಡ ಕ್ರಾಂತಿಯನ್ನು ಮಾಡಿದಂತಹ ಪೂಜ್ಯರು ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು. ಎಲ್ಲ ರೀತಿಯಿಂದ ನಮಗೆ ಇವತ್ತು ಶಂಕರರ ಒಂದು ಪ್ರಾತಿನಿಧ್ಯವನ್ನು ವಹಿಸಿಕೊಂಡು ಇವತ್ತು ಪೂಜ್ಯ ಭಗವತ್ಪಾದರ ಪ್ರತಿಮೆಯನ್ನು ಇಲ್ಲಿ ಅವರು ಸ್ಥಾಪನೆ ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾವೆಲ್ಲ ಬಹಳಷ್ಟು ಸಂತೋಷರಾಗಿದ್ದೇವೆ. ಹಿಂದಿನ ಬಾರಿ ಕೂಡ ಮಠಕ್ಕೆ ಬಂದು ಚಂದ್ರಮೌಳೀಶ್ವರ ದೇವರ ಪೂಜೆಯನ್ನು ನೆರವೇರಿಸಿ ಎಲ್ಲ ಭಕ್ತ ಜನರನ್ನು ಕೂಡ ಅನುಗ್ರಹಿಸಿದ್ದನ್ನು ಇವತ್ತಿಗೂ ಕೂಡ ನಾವು ನೆನಪಿಸಿಕೊಳ್ತಾ ಇದ್ದೇವೆ. ಶ್ರೀಗಳ ಸಂಬಂಧ ಮಠದೊಂದಿಗೆ ಯಾವತ್ತೂ ಹೀಗೆ ಇರಬೇಕು ಅನ್ನೋದು ಕೂಡ ನಮ್ಮ ಅತ್ಯಂತವಾದಂಥ ಒಂದು ಆಸೆ. ಎಲ್ಲ ಭಕ್ತ ಜನರಿಗೂ ಕೂಡ ಬಹಳ ದೊಡ್ಡ ಆಸೆ ಅದು. ಈ ಬಾರಿ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅನ್ನುವಾಗ ಎಲ್ಲ ನಮ್ಮ ಊರಿನವರು ಇರ್ಬೋದು, ನಮ್ಮ ಮಠದ ಅಭಿಮಾನಿಗಳಿರ್ಬೋದು, ಬಹಳಷ್ಟು ಸಂತೋಷದಿಂದ ಅದನ್ನು ಸ್ವಾಗತಿಸಿದರು. ಆ ರೀತಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ಎಲ್ಲ ಬಹಳ ಸುಂದರವಾಗಿ ಇವತ್ತು ನಡೆದಿದೆ. ಅದಕ್ಕಾಗಿ ಆ ದೇವರ ಅನುಗ್ರಹವನ್ನು ಕೂಡ ಬೇಡಿಕೊಂಡು ಪೂಜ್ಯ ಜಗದ್ಗುರುಗಳಿಗೆ ಮಠದ ಪರವಾಗಿ ನಮ್ಮ ಎಲ್ಲ ಭಕ್ತರ ಪರವಾಗಿ ಕೂಡ ಆತ್ಮೀಯವಾದಂಥ ಗೌರವ ಪೂರ್ಣಕವಾದಂಥ ಅಭಿನಂದನೆಗಳನ್ನು ಅಭಿವಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ. ಈ ಕಾರ್ಯಕ್ಕಾಗಿ ನಮ್ಮೊಂದಿಗೆ ಶ್ರಮಿಸಿದಂಥ ಎಲ್ಲ ಮಠದ ಭಕ್ತ ಬಂಧುಗಳು, ಶೃಂಗೇರಿಯಿಂದಲೇ ಬಂದು ಈ ಕಾರ್ಯವನ್ನು ನೆರವೇರಿಸಿಕೊಟ್ಟಂತಹ ವೈದಿಕ ವರ್ಗದವರು, ಮಠದ ಪುರೋಹಿತ ವರ್ಗದವರು, ಅಂತೆಯೇ ಈ ಕಾರ್ಯದಲ್ಲಿ ಪಾಲ್ಗೊಂಡಂತಹ ಎಲ್ಲ ಮಠದ ಅಭಿಮಾನಿ ಬಂಧುಗಳು, ಮಠದ ಸಿಬ್ಬಂದಿ ವರ್ಗದವರು, ಎಲ್ಲರಿಗೂ ಈ ಸಂದರ್ಭದಲ್ಲಿ ನಮ್ಮ ಆರಾಧ್ಯ ಮೂರ್ತಿಗಳಂತ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಆಯರ ಆರೋಗ್ಯ ಭಾಗ್ಯಗಳನ್ನು ನೀಡಿ ಹರಸಲೆನ್ನದಾಗಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ನಾನು ಹೆಚ್ಚು ಮಾತಾಡೋದಿಲ್ಲ. ಎಲ್ಲರೂ ಕೂಡ ಶ್ರೀಗಳವರ ಆಶೀರ್ವಚನವನ್ನು ಕೇಳುವಲ್ಲಿ ಎಲ್ಲರೂ ಕಾತರರಾಗಿದ್ದಾರೆ. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಪೂಜ್ಯ ಶ್ರೀಗಳಿಗೆ ಅಭಿವಂದನೆಗಳನ್ನು ಸಲ್ಲಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.